ಈಗ ರಾಜನ ಬಿಟ್ರೆ ಈ ಭೂಮಿ ಮೇಲೆ ಮಳಿ ಆಗ್ಲಿಕ್ಕೆ ಬೆಳಿ ಆಗಂಗಿಲ್ಲ. ಈ ಭೂಮಿಗೆ ಗಂಡ ಮಳಿ ರಾಜದಾನು ಅಂತ ಕೇಳಿ ಹೋಗಿ ನಮ್ಮ ಮಾಸ್ತರ್. ನಿಮ್ಮ ಊರಾಗ ಗಂಡ ಕಂದ ಹಾಕ್ಯಾವಣ ಅಂತ ಕೇಳ್ತಾಳಕ್ಕೆ. ಹೌದಲ್ಲ? ಹೌದೌದು ಹೌದೌದು ಏನತ್ತಂತಾಳಕ್ಕೆ ಹೋತುಗಳು ಕಂದ ಹಾಕ್ಯಾವ ಅಂತ ಹೇಳ್ತಾಳ. ಅವ್ರ ಕಡೆ ಮಳಿರಾಜ ಕಂದ ಹಾಕ್ಯಾನತ್ತೇಳಿ ಯಾಕೆ ಹಿರಿಯರು ಅಂದಾರು ಅಂತೇಳಿ ಅವ್ರು ಕೇಳ್ತಾರು. ಅಂತೀಕ್ ವಿದ್ಯೆ ಏನು ಹೇಳ್ತಾಳು? ಏನಿಲ್ಲ ಅವ್ರ ಊರ ಕಡೆ ಕಣದಾಳ ಕಡೆ ಹೋತುಗಳ ಕಂದ ಹಾಕುವಂಕ ಅಂತ ಓತ್ ಹಾಕಿ ಹೇಳ್ತಾಳ. ಹೌದು ನೀವು ಸಬದವ್ರು ವಿಚಾರ ಮಾಡ್ರೆ ಕಂದ ಯಾವ ಹಾಕ್ತಾವು? ಹೋತುಗಳು ಹಾಕ್ತಾವ ಅಂತ ಹೇಳಿ ಅರ್ಥಮ್ಮ. ಹೋತುಗಳು ಹಾಕಂಗಿಲ್ಲ ಮಾಸ್ತರ. ಮಶೀಬ್ನಾಳ ವಿದ್ಯಾಗ ಚಟ ಬಿದ್ದೈತೆ ಕಂದ ಹಾಕಿ. ಅದಕ್ಕಾಕಿ ಏನಂತಾಳು ಕಣದಾಳ ಕಡೆ ಕಂದ ಹಾಕುವಂಕ ಅಂತ ಅವತ್ತು ನಮ್ಮ ಕಡೆ ಬಂದಾಳಾಕಿ. ಹಂಗೇನಾಗಂಗಿಲ್ಲ ನೋಡು, ಹೋತ ಮರಿ ಹಾಕಂಗಿಲ್ಲ ಇಲ್ಲಿ ಕಂದ. ಹೆಣ್ಮರಿ ಹಾಕೈತಿ. ಕಂದ ಹಾಕಬೇಕಂದ್ರೆ ಹೆಣ್ಮರಿಗಳ ಕಂದ ಹಾಕ್ತಾವ. ಅದು ಏನು ಕಡಿಮೆ ಇವತ್ತು ಹಾಕ್ತಾವ ಕೇಳ್ರಿ, ಹೇಳಕ್ ಬರ್ತೈತಿ ನಿಕ್ಕಿಗೆ. ಹೇಳಾಕ ಸಸಾರ ಅಂತ ಕರೆ ಹೇಳುದು ಬಾಳ ಬೆರಿ ಐತಿ ವಿದ್ಯಾ. ಆದ್ರ ಮಳಿನ ಯಾಕೆ ಕಂದ ಹಾಕಿ ತೋತ ಕೇಳ್ತಾಳ ಆಕಿ. ಯಾಕಂದ್ರ ನಮ್ಮ ಮಳಿರಾಜ ಕಂದ ಹಾಕಬೇಕಾದ್ರ ಅವೇನು ಹೆಣ್ಣಾಗಿಲ್ಲ. ಯಾಕೆ ಕಂದ ಹಾಕೈತೆ ಅಲ್ಲಿ ಅಂದಾರ ಅಂದ ಬಳಕ ಅಲ್ಲಿ ನಮ್ಮ ಮಳಿರಾಜ ಕಂದ ಹಾಕಿಲ್ಲ, ಅಲ್ಲಿ ನಕ್ಷತ್ರಗಳು ಹೆಣ್ಣಾಗ್ಯಾವ. ನಕ್ಷತ್ರಗಳು ಹೆಣ್ಣಾದ ಟೈಮ್ದಾಗ ಏನಾಗ್ಯಾವ ಅಂದ್ರೆ ಹಿರಿಯಾರು ಒಂದು ಮಾತಂದಾರು. ಏನಿಲ್ಲಪ್ಪ ಭಾರತ ಹುಣಿವಿ ಹಿಂದೋಳ ದಿನ ಮುಂದೋಳ ದಿನ ಮಳಿ ಆಡ್ತಂದ್ರ, ಭಾರತ ಹುಣಿವಿ ಹಿಂದೋಳ ದಿನ ಇರ್ತ ಮುಂದೋಳ ದಿನ ಇರ್ತ ಮಳಿ ಆತಂದ್ರ ಹಿರಿಯಾರು ಒಂದು ಮಾತಂದಾರ. ಏನಂದಾರು? ಇನ್ನು ನಕ್ಷತ್ರಗಳು ಹೆಣ್ಣಾಗ್ಯಾವ ಬಾ ಅಂತ ಹೆಂಗ ಅಂತ ತಿಳ್ಕೊಂಡ ಮಳಿ ಕಂದ ಹಾಕೈತಿ ನೋಡಪ್ಪ ಅಂತ ಅದರ ಸಂಬಂಧ ಅಂದಾರ. ಅವ್ರು ಎದಕ್ಕಂದಾರು? ಮುಂದಿನ ಮಳಿ ಆಗುವುದಿಲ್ಲ, ನಕ್ಷತ್ರಗಳು ಹೆಣ್ಣಾಗ್ಯಾವ ಅದರ ಸಂಬಂಧ ಇನ್ನೇನು ಮುಂದಿನ ಮಳಿ ಆಗಂಗಿಲ್ಲ ಕಾಣಂಗಿಲ್ಲ ಅಂತ ತಿಳ್ಕೊಂಡ ಅವ್ರ ಒಂದು ಮಾತಂದಾರ. ಯಾಕಂದ್ರ ಅಲ್ಲಿ ನಕ್ಷತ್ರಗಳು ಹೆಣ್ಣಾಗ್ಯಾವು. ಯಾಕಂದ್ರ ಆ ನಕ್ಷತ್ರಗಳೆಲ್ಲ ಯಾರು ಹೆಣ್ಣದಾವು? 27 ನಕ್ಷತ್ರ ಎಲ್ಲ ಚಂದ್ರನ ಹೆಂಡ್ರದಾರ ಅವ್ರು. ಆ ಚಂದ್ರನ ಹೆಂಡ್ರದಾರು. ಚಂದ್ರನ ಬಡತಿಗೆ ಅವ್ರು ಏನ್ ಮಾಡ್ಯಾರು? ನಕ್ಷತ್ರಗಳ ಕಂದ ಹಾಕ್ಯಾವು, ಮಳಿರಾಜನ ಕಂದ ಹಾಕಿಲ್ಲ. ನಮ್ಮ ಮಳಿರಾಜ ಮಾತ್ರ ಗಾಂಡಿದಂತೂ ಕರೆನ ಐತಿ. ಯಾಕಂದ್ರ ಭೂಮಿ ತಲೆ ಮೇಲೆ ಅವ್ನು ಗಂಡಿದ್ದದ ಕರೆ ಐತಿ. ಮತ್ತೆ ಬೇರೆ ಬೇರೆ ಕೇಳ್ತಾರ ಮಾಸ್ತರ್ ಅವ್ರು. 36 ದೇವರಿಗೆಲ್ಲ ಸ್ವಾದ್ರ ಮಾವು ದಕ್ಷ ಬ್ರಹ್ಮದಾನ. ಹೌದೌದು 36 ದೇವರಿಗೆಲ್ಲ 33 ಕೋಟಿ ದೇವತೆಯರಿಗೆಲ್ಲ ಸ್ವಾದ್ರ ಮಾವ ದಕ್ಷ ಬ್ರಹ್ಮದಾನು. ಯಾಕಂದ್ರ ದಕ್ಷ ಬ್ರಹ್ಮಗೆ 60 ಮಂದಿ ಮಕ್ಕಳಿದ್ರು ಮಾಸ್ತರ್, ಹೆಣ್ಣು ಮಕ್ಕಳು ಇದ್ರು. ಅದು ಮತ್ ಹೆಣ್ಣು ಮಕ್ಕಳಿದ್ರು. ಅವಾಗ ಏನ್ ಮಾಡ್ತಾರು? 10 ಮಂದಿನ ಧರ್ಮರಾಜ ಕೊಟ್ಟ, 13 ಮಂದಿನ ಆದಿಕಶ್ಯಪ ಕೊಟ್ಟ. ಕಲ್ಲ ಮಣ್ಣ ಜಗ ಹುಟ್ಟಬೇಕಾದ್ರ ಹೌದೌದು ಆದಿಕಶ್ಯಪನ ಹಂಡ್ರದಿಂದ ಹುಟ್ಟ್ಯಾರ. ಕಲ್ಲ ಮಣ್ಣ ಜಗ ಹುಟ್ಟಬೇಕಾದ್ರ ಆದಿಕಶ್ಯಪನಿಂದ ಹುಟ್ಟೈತೇಳಿ ಹಿಂಗ ನೇಮ ಐತಿ, ಶಾಸ್ತ್ರದಾಗ ಹೋತಿ. 27 ಮಂದಿನ ಚಂದ್ರ ಕೊಟ್ಟ. ಇನ್ನು ಇಬ್ಬಿಬ್ರಂತೆ ಬೇರೆ ಎಲ್ಲರಿಗೂ ಕೊಟ್ಟ. 3 ಮಂದಿ ಕೊಟ್ಟು ಮುಗಿಸಿದ. ಅಷ್ಟೇದಕ್ಕಿನ ದ್ರಾಕ್ಷಾಯಿನಿ ಯಾರಿಗೆ ಕೊಟ್ಟ? ಪರಮಾತ್ಮಗ ಕೊಟ್ಟಾನ. ದ್ರಾಕ್ಷಾಯಿನಿ ಯಾರಿಗೆ ಕೊಟ್ಟಾನಂದ್ರ ಪರಮಾತ್ಮಗ. ಲಾಸ್ಟ್ನೇದಕ್ಕಿನ ದಕ್ಷ ಬ್ರಹ್ಮ ಪರಮಾತ್ಮಗ ಕೊಟ್ಟಾನು. ಎಂತೆಂತ ಅವ್ರದ್ದು ಹೆಂಗ ಆಗೈತೆ ಹೇಳ್ಬೇಕಾಗೈತಿ. ಇನ್ನು ಒಂದ ಮಾತ ಏನು ಕೇಳಿನಿ ಮಾಸ್ತರ? ಏನ್ ಕೇಳಿದ್ರಿ? ಆದಿನಂದಿ ಬಸವ ಸದಾ ನಿನ್ನ ಸೇವಾ ಅಂತ ಹಾಡಿ ಹೋಗಿನ್ಯ. ಅದಕ್ಕ ಮಶಿಬನಾಳ ವಿದ್ಯೆ ಏನಂತಾಳು? ನೀ ಬಸವನ ನೆನಸಬೇಕಾದ್ರ ಬಸವನಪ್ಪಗ 3 ಕೋಡದಾವು. ಆ 3 ಕೋಡ್ ಒಳಗೆ ಈಗ ಸದ್ದ ನೋಡಾಕ 2 ಕೋಡದಾವು. ನಡುವಿನ ಕೋಣಿ ಏನಾಗಿ ಉಳದೈತಿ ಅಂತ ಕೇಳ್ತಾಳ. ಏನ್ ಯಾರು ಬಡದು ಮುರಿದಾರು? ಹೌದಲ್ಲೋ? ಏನು ತಾನ ಮುರ್ಕೊಂಡಾನು? ಏನು ತಾನ ಮುರ್ಕೊಂಡಾನು? ಯಾರು ಬಡದು ಮುರಿದಾರು ಅಂತ ಕೇಳ್ತಾಳು. ನೀವು ಹೇಳ್ರಲ್ಲ ಕಾರಣ ಒಳಗೆ ಏನೇನು ಮಾಡ್ಯಾನ? ಯಾಕಂದ್ರ ನೋಡಿ ಏನೇನಾಗೈತೆ ಅಂದ್ರ ಮಾಸ್ತರ, ಏನ್ ಮಾಡ್ಯಾರು? ಏನಾಗೈತೆ ಅಂದ ಬಳಕ ಈಗ ಸದ್ದ ಏನ್ ಮಾಡ್ತಾರ್ರಿ ಮಾಸ್ತರ? ಕಾರುಣಿಗೊಮ್ಮೆ ಏನ್ ಮಾಡ್ತಾರ? ಕಾರುಣಿಗೊಮ್ಮೆ ಏನ್ ಮಾಡ್ತಾರಂದ್ರ ಎತ್ತುಗಳಿಗೆ ಏನ್ ಮಾಡ್ತಾರಂದ್ರ ಕೋಡಿಗೆ ಬಳಿ ಹಾಕಿ ಮೆರೆಸ್ತಾರ ಮಾಸ್ತರ್. ಹೌದ? ಕೋಡಿಗೆ ಬಳಿ ಹಾಕಿ ಮರೆಸಬೇಕಾದ್ರ ಏನ್ ಮಾಡ್ಯಾರ? ಅದು ಎಲ್ಲಿದ್ ಹಿಡ್ಕೊಂಡು ಬಂದೈತೆ ಅಂದ ಬಳಕ ಈಗ ಸದ್ದ 2 ಕೋಡದ್ ಕೇಳ್ಯಾರ ಅವ್ರಿಗೆ. 2 ಕೋಡದ್ ಕೇಳ್ಯಾರ ಅಂದ ಬಳಕ ಈಗ ಸದ್ದ ಕಾರುಣಿವಾಗ ಕೋಡುಗಳಿಗೆ ಬಳಿ ಹಾಕಿ ಮೆರೆಸಬೇಕಾದ್ರ ಅದು ಎಲ್ಲಿದಿಂದ ಬಂದೈತೆ ಅಂದ ಬಳಕ ಮಾಸ್ತರ. ಯಾಕಂದ್ರ ಪಾರ್ವತಿ ಒಂದು ದಿನ ಏನ್ ಮಾಡಿದ್ರ ಪಾರ್ವತಿ ಒಂದು ದಿನ ನಿತ್ತಾಗ ಏನಾಗಿತ್ತು ಅಲ್ಲಿ ಹುಗ್ಗಿ ಮಾಡ್ತಿದ್ರು. ಆ ಹುಗ್ಗ್ಯಾಗ ಉಂಗುರು ಬಿದ್ದಿತ್ತು ಮಾಸ್ತರ. ಯಾರದ? ಪಾರ್ವತಿದು. ಪಾರ್ವತಿದ ಹುಗ್ಗ್ಯಾಗ ಉಂಗುರು ಬಿದ್ದಿತ್ತು. ಉಂಗುರು ಬಿದ್ದಾಗ ಏನ್ ಮಾಡ್ತಾನ ಬಸವನಪ್ಪ ಬಂದ ಕೋಡಲಿ ಅದನ್ನ ತೆಗೆದು ಕೊಟ್ಟ ಮಾಸ್ತರ್. ಯಾರಿಗೆ? ಪಾರ್ವತಿಗೆ ಹುಗ್ಗ್ಯಾಗ ಕೋಡ್ ಹಾಕಿ ಅವಾಗ ಉಂಗುರ ತೆಗೆದು ಕೊಟ್ಟ ನೋಡು. ಅವಾಗ ಪಾರ್ವತಿಯ ಬಸವನಗ ಆಶೀರ್ವಾದ ಮಾಡ್ಯಾಳ. ಏನತ್ತ? ಈ ಉಂಗುರ ಯಾವಾಗ ನಿನ್ನ ಕೋಡ್ಲೆ ತೆಗೆದು ಕೊಟ್ಟದೆ ಅಂದ ಬಳಕ ಒಣ್ಣೋಗಿ ತಳಿ ಈ ಹುಗ್ಗಿಗೆ ಹೆಸರು ಇಡ್ಲಿ ಅಂತಿದ್ ಏನು ಬಳಿ ನೀ ತೆಗೆದು ಕೊಟ್ಟದೆ ನೋಡು, ಇದ ನಿನ್ನ ಕೋಡಿಗೆ ಬಳಿಯಾಗಿ ಉಳಿಲಪ್ಪ ಅಂತೇಳಿ ಕಾರುಣಿವಾಗ ಪ್ರತಿಯೊಂದು ಕಾರುಣಿವಾಗ ನಿನ್ನ ಮೆರೆಸಲತ್ತೇಳಿ ಇದ ಬಳಿಯಾಗಿ ಉಳಿಲತ್ತೇಳಿ ಆಶೀರ್ವಾದ ಮಾಡ್ಯಾಳ. ಹುಗ್ಗಿ ಯಾತ್ರಲ್ಲ ಮಾಡ್ರಿ ಮತ್ತ. ಯಾಕಂದ್ರೆ ನೋಡು ಹಿಂಗಾಗೈತಿ
ಇನ್ನ ಅದ್ರ ಕೋಡಿ ಏನಾಗಿ ಉಳ್ದೈತಿ ಅಂತ ಕೇಳ್ತಾಳ ನಡುವಿನ ಕೋಡ. ಹೌದು. ಯಾಕಂದ್ರೆ ನಡುವಿನ ಕೋಡಿ ಏನಾಗಿ ಉಳ್ದೈತಿ ನಂದಿ ಬಸವಣ್ಣದ ಅಂತ ಕೇಳ್ತಾಳು. ಹೌದು. ಈಗ ಸದ್ದ ಅದು ಕೋಡಿ ಏನಾಗಿ ಉಳ್ದೈತಿ ಅಂದ ಬಳಕ ಜಗದಾಗ ಈಗ ಸದ್ದ ನೋಡ್ಬೇಕಾದ್ರ ಪ್ರತಿಯೊಂದು ಗುಡಿ ಮುಂದೆ ಏನು ಮಾಡಿರ್ತಾರೋ ಏನು ಮಾಡಿರ್ತಾರಂದ್ರ ಮಾಸ್ತರ ನಂದಿ ಕೋಲ್ ಅಂತೇಳಿ ಇಟ್ಟಿರ್ತಾರ. ನಂದಿ ಕೋಲ್. ಹೌದು. ಅದ್ರ ಹೆಸರನ್ನ ಏನು ಬಂದೈತಿ? ನಂದಿ ಕೋಲ. ನಂದಿ ಕೋಲನ ಯಾಕೆ ಬರ್ಬೇಕಾಗೈತಂದ್ರ ಅದೇನು ನೋಡು ಈಗ ಬಸವನಿಗೆ ಏನು 3 ಕೋಡಿ ಇದ್ದು ಅಂತ ಹೇಳ್ತಿಲ್ಲ. ಅದ ನಡುವಿನ ಕೋಡ ಏನಾಗೈತೆ ಅಂದ್ರೆ ನಂದಿ ಕೋಲ ಮಾಡಿಟ್ಟಾರ ಈಗ ಸದ್ದ. ಅದ ಜಗದಾಗ ನಂದಿ ಕೋಡ ಆಗಿ ಉಳ್ದೈತಿ. ಯಾಕಂದ್ರ ಬಸವನಿಗಿನ ಬಾಳ ಕೋಡದಾವ. ಆದ್ರ ಆಕೆ ಎಷ್ಟು ಕೋಡಿಂದ ಕೇಳಲು? 3 ಕೋಡಿಂದ ಕೇಳಲು. ಈಗ ಸದ್ದು 1 ಕೋಡಿಂದ ಹೇಳ್ಬೇಕಾದ್ರ ಬಸವಣ್ಣಪ್ಪಂದ ಈಗ ಸದ್ದ ನಂದಿ ಕೋಲಾಗಿ ಈಗ ಸದ್ದ ನಡುವಿನ ಕೋಡ್ ಉಳ್ದೈತಿ. ಎಷ್ಟು ಗೊತ್ತೈತಿ ಇದು ಶಾಸ್ತ್ರದಾಗ ಮುಗ್ದಂಗ ಆತ ಮಾಸ್ತರ್. ಬಸವಣ್ಣಗಳು ಬಹಳ ಮಂದಿ ಅಂತ ಹೇಳ್ತಾಳ. ಯಾವ ಬಸವಣ್ಣದಾನು? ಆದಿ ನಂದಿ ಬಸವ ತಂದಿ ಆಕಿ ಗೊತ್ತ ಇಲ್ಲ. ಯಾಕಂದ್ರ ಬೆಲ್ಲದ ಬಸವಣ್ಣದಾನ, ಬಾಳಿ ಬಸವಣ್ಣದಾನ, ಮತ್ ಇನ್ ಯಾರದಾರು ಈಗ ಏನು ತಿರುಗಾಡ್ಕೊತ ಬರ್ತಾರ ನೋಡು ಗುಲಿ ಬಸವಣ್ಣದಾನು ಅಂತ ಹೇಳ್ತಾಳ ಆಕಿ. ಬಾಳ ಮಳೆ ಆಗೋಣ. ಹುಚ್ಚಿ ನಿನಗೆ ಯಾವ ಬಸವಣ್ಣದ ಹೇಳಿ ನಾನು? ಯಾವ ಮೊದಲು ತಿಳ್ಕೊ ಆದಿನಂದಿ ಬಸವಣ್ಣ ಅಂತ ಹೇಳಿ ನಿನಗೆ. ಹೌದು. ಆದಿನಂದಿ ಬಸವಣ್ಣ ಅಂತ ಯಾಕೆ ಹೇಳಿನಿ ಅಂದ್ರ ಆದಿನಂದಿ ಬಸವಣ್ಣದಿಂದ ಆದಿನಂದಿ ಬಸವಣ್ಣದಿಂದ ಇದೆಲ್ಲ ಆಗೈತೆ ಅಂತೇಳಿ ನಿನಗೆ ಹೇಳಬೇಕಾಗೈತಿ ಪ್ರಥಮಕ್ಕ. ಆದ್ರೆ ಈ ಮಶಿಬನಾಳ ವಿದ್ಯಾ ಗೊತ್ತಾಗಿಲ್ಲ. ಅದಿನ ನೀರು ನಿರಾಕಾರ ಇತ್ತು ಆದಿನಂದಿ ಬಸವಣ್ಣದಿಂದ. ಹೌದೌದು. ಇದು ನೀರು ನಿರಾಕಾರ ಇತ್ತು ಭೂಮಿ ಸಜ್ಜಾಗಬೇಕಾದ್ರ ಅವನಿಂದ ಆಗೈತಿ ಅಂತ ಹೇಳತ್ತ. ಅವನಿಂದ ಆಗೈತಿ. ಯಾಕಂದ್ರ ನೋಡು ಈ ಭೂಮಿ ಸಜ್ಜಾಗಬೇಕಾದ್ರ ಯಾರದಿಂದ ಆಗೈತಿ ಅಂದ ಬಳಿಕ ಕಿಕ್ಕಿ ಹೇಳ್ಬೇಕಾದ್ರ ಮಾಸ್ತರ ಏನಾಗೈತಿ? ಯಾಕಂದ್ರೆ ಈ ಬಸವಣ್ಣಪ್ಪನಿಂದ ಈ ಭೂಮಿ ಸಜ್ಜಾಗೈತಿ. ಯಾಕಂದ್ರೆ ಭೂಮಿ ಹೆಣ್ಣತ್ ಹೇಳ್ತಾಳೆ ಈಕಿ ವಿದ್ಯಾ. ವಿದ್ಯಾ ಭೂಮಿ ಹೆಣ್ಣಾಕೈತಿ ಅಂದ್ರೆ ಭೂಮಿ ಏನು ಹೆಣ್ಣಾಗಂಗಿಲ್ಲ. ಯಾಕಂದ್ರೆ ಈ ಭೂಮಿ ಸಜ್ಜು ಮಾಡ್ಬೇಕಾದ್ರೆ ಬಸವಣ್ಣಪ್ಪ ಸಜ್ಜು ಮಾಡ್ಯಾನ. ಯಾಕಂದ್ರೆ ನೋಡು ಎಷ್ಟು ಮಂದಿ ಇದ್ರಿ ಮಾಸ್ತರ? 7 ಮಂದಿ. ಜಾಂಬುವಂತನ ಮಕ್ಕಳು 7 ಮಂದಿ ಇದ್ರ. ಆ 7 ಮಂದಿ ಒಳಗ ಬಸವಣ್ಣಪ್ಪ ಏನ್ ಮಾಡ್ತಾನು? ಜಾಂಬುವಂತನ ಕೇಳಾಕ್ ಹೋಗ್ತಾನ, ನನಗ 4 ಮಂದಿನ ಕೊಡಪ್ಪ ಈ ಭೂಮಿಗೆ ಹೆಪ್ಪು ಕೊಡವದನ್ನ ಎತ್ತ ಕೇಳ್ತಾನ. ಕೇಳಿದಾಗ ಅವಾಗ ಜಾಂಬುವಂತ ಹೇಳ್ತಾನು, ನನ್ನ ಮಕ್ಕಳು ನಿನಗ ಕೊಡ್ಲು ಮಗನ, ನಿನಗ ಕೊಡಂಗಿಲ್ಲ ಅಂತ ಹೇಳ್ತಾನವ. ಕೊಡಂಗಿಲ್ಲ ಅಂತ ತಿಳ್ಕೊಂಡ್ ಏನ್ ಮಾಡ್ತಾನ ಬಸವಣ್ಣಪ್ಪ ಅಲ್ಲಿ ಹೋಗಿ ನೆತ್ತ ಬಳಕ ಸಿಟ್ಟಿಗದ್ದ ಏನ್ ಮಾಡ್ತಾನ ಜಾಂಬುವಂತ ಬಸವಣ್ಣಪ್ಪನ ಒದ್ದು ಬಿಡ್ತಾನ ಮಾಸ್ತರ್ ಮಾರಿಗೆ. ಬಸವಣ್ಣಪ್ಪನ ಯಾವಾಗ ಜಾಂಬುವಂತ ಮಾರಿಗೆ ಒದ್ದಾನ ನೋಡು. ಈಗ ಸದ್ದ ಬಸವಣ್ಣಪ್ಪನು ಏನಾಗ್ಯಾವು? ಬಸವಣ್ಣಪ್ಪನು ಮ್ಯಾಲಿನ ಒಂದು ಸಟ್ ಹಲ್ಲು ಹೋಗ್ಯಾವ. ಯಾಕ ಈಗ ಬಸವಣ್ಣಪ್ಪಗ ನೋಡ್ಬೇಕಾದ್ರ ಬಡ್ಡ್ಯಾಗಿನೂ ಒಂದ ಸಟ್ ಹಲ್ಲು ಅದಾವು. ಎತ್ತೋಳಿಗೆ ನೋಡ್ಬೇಕಾದ್ರ ಯಾಕೆ ಹೋಗ್ಯಾವು? ಅಲ್ಲಿ ಜಾಮೂನಿ ಒದ್ದಾನ. ಅಲ್ಲಿ ಜಾಂಬುವಂತ ಸಿಟ್ಟಿಗೆದ್ದವನು ಒದ್ದಾನು, ಮ್ಯಾಲಿನ ಒಂದು ಸಟ್ ಹಲ್ಲು ಹೋಗ್ಯಾವು. ಆದ್ರೂ ಆ ಬಸವಣ್ಣಪ್ಪ ಹಂಗ ಬಿಡ್ಲಿಲ್ಲ ಮಾಸ್ತರ್. ನಿನ್ನ ಮಕ್ಕಳು ನೀ ಕೊಡೋದಿಲ್ಲ ಅಂದ ಬಳಕ ಅದನ್ನ ಓದನ ಶೆಪ್ ಹಕ್ಕತನ ಅಂತ ಹೇಳ್ತಾನು. ಅವಾಗ ಏನ್ ಮಾಡ್ತಾನು? 4 ಮಂದಿನ ಕರ್ಕೊಂಡ್ ಬರ್ತಾನ ಮಾಸ್ತರ್. 4 ಮಂದಿನ ಕರ್ಕೊಂಬಂದ್ ಏನ್ ಮಾಡ್ತಾನು? ಇದು ಮೊದಲು ನೀರ್ ನಿರಾಕಾರ ಇತ್ತ ಭೂಮಿ. ಯಾವಾಗ ರಕ್ತ ಮುನಿನ ಕೊರದ್ ನೋಡು ಅವಾಗ ಎಲ್ಲ ಕೆಂಪಾತು ಮಾಸ್ತರ್. ಅಂತ ಹಾಲು ಮುನಿನ ಯಾವಾಗ ಕೊರದ್ ನೋಡು ಅವಾಗೆಲ್ಲ ಬೆಳಗಾತು. ಅಂತ ಹೆಪ್ಪ ಮುನಿನ ಯಾವಾಗ ಕೊರದ್ ನೋಡು ಅವಾಗೆಲ್ಲ ಹೆಪ್ಪಾತು. ಯಾವಾಗ ಬಿಗು ಮುನಿನ ಕೊರದ್ ನೋಡು ಬಸವಣ್ಣಪ್ಪ ಅವಾಗ ಈ ಭೂಮಿ ಎಲ್ಲ ಬಿಕ್ಕೊಂಡ್ ಕೂತು ಅವಾಗ ಭೂಮಿ ಅನ್ನೋದು ಸೃಷ್ಟಿ ಆತ ಮಾಸ್ತರ್. ಯಾರದಿಂದ? ಬಸವಣ್ಣವ್ರದಿಂದ. ನಮ್ಮ ಬಸವಣ್ಣಪ್ಪನಿಂದ ಈ ಭೂಮಿ ಸೃಷ್ಟಿ ಆಗೈತೆ ಅಂತೇಳಿ ಬಸವ ಪುರಾಣದಾಗ ಹೆಂಗ ಬರದಾರು. ಬಸವಣ್ಣ ಪುರಾಣದಾಗ ಬೇಕಾದ್ರೆ ಹಿಂಗ ಬರದೈತಿ ಲೇಖೆ ತಗೋ. ಅದು ಮತ್ ಇದನ್ನ ಅಲ್ಲ ಅಂದ್ರೆ ನಿಂದ ಏನ್ರ ಎತ್ತಂದ್ರೆ ಬ್ಯಾರೆ ಇದ್ರೆ ಹೇಳ್ಬೋದು. ಇನ್ನ 3 ಮಂದಿ ಉಳಿದಾರ. 7 ಮಂದಿ ಒಳಗಿನ 3 ಮಂದಿ ಉಳಿದಾರ ಈಗ ಸದ್ದು. ಹೌದೌದು. ಯಾಕಂದ್ರೆ ಜಾಂಬುವಂತರ ಮಕ್ಕಳು 7 ಮಂದಿ ಇದ್ರು. 4 ಮಂದಿನಿಗೆ ಸದ್ದ ಬಸವಣ್ಣಪ್ಪ ಹೆಪ್ಪು ಕೊಟ್ಟಾನು. ಈ ಭೂಮಿ ತಲೆ ಮೇಲೆ ಇನ್ನ 3 ಮಂದಿ ಉಳಿದಾರ. ಅವ್ರ ಏನಿದಾರ? ಅವ್ರಿಗೆ ಸದ್ದ ಏನಾಗಿ ಉಳಿದಾರ. ಯಾಕಂದ್ರೆ ಮಶಿಬನಾಳ ವಿದ್ಯಾ ಶಾನೆ ಅದಾಳು. ತಮ್ಮ ಏನ್ ಹೇಳ್ತಾಳೆ ಹೆಣ್ಮಗಳ? ನೋಡೋಣ ಏನಂತ ಹೇಳ್ತಾಳೆ. ಆಕಿ ಬೆಂಕಿ ಇದ್ದಂಗತ್ತ, ನಾವು ಬೆಣ್ಣೆ ಇದ್ದಂಗತ್ತ. ಹೌದೌದು. ಎಷ್ಟು ಚಂದ ವರ್ಣನ ಮಾಡ್ಯಾಳ ನೋಡ. ಬಾ ಚಂದ ಹೇಳಲ್ಲ. ಹೌದು. ಆಕಿ ಬೆಂಕಿ ಎತ್ತ, ನಾವು ಬೆಣ್ಣೆ ಎತ್ತ. ಹೌದು. ಬೆಣ್ಣೆ ಕರಗಬೇಕತ್ತ, ಬೆಂಕಿ ತಕ ಬಂದ ಕರಗಬೇಕತ್ತ ಹೇಳ್ತಾರಲ್ಲ ಅವ್ರ. ಹೇಳ್ತಾಳು ಈಗ ಹೆಂಗಿದ್ದಂಗತ್ತಮ್ಮ? ಹೆಂಗಿದ್ದಂಗ್ರಿ ಮಾಸ್ತರ? ಹಾಲಿಗೆ ಉಕ್ಕು ಬಾಳ. ಹೌದು. ಬೆಣ್ಣಿಗೆ ಬೆಕ್ಕ ಬಾಳ. ಮತ್ ಇಂಥವ್ರಿಗೆ ಇವರಿಗೆ ಸೊಕ್ಕ ಬಾಳ ಅಂತ ಹೇಳ್ತಾರ ನಮ್ಮ ಕವಿ. ಹೆಂಗಾಕೈತಿ ನೋಡಿ. ಯಾಕಂದ್ರೆ ಏನ್ ಹೇಳ್ಯಾರು? ಹಾಲಿಗೆ ಉಕ್ಕು ಬಾಳ. ಹೌದು. ಹಾಲಿಗೆ ಉಕ್ಕು ಬಾಳ, ಬೆನ್ನಿಗೆ ಬೆಕ್ಕ ಬಾಳ ಅಂತ ಹಾಡು ಹೆಂಗಸರಿಗೆಲ್ಲ ಸೊಕ್ಕ ಬಾಳ ಅಂತ ಹೇಳ್ಯಾನವ ನಮ್ಮ ಕವಿ. ಯಾಕಂದನು? ಈ ವಿದ್ಯಾನ ನೋಡಿ ಕಂಡು ಹಿಡ್ದಾನವ. ಹೌದು. ನಡಿ.